ನೆತನ್ಯಾಹುಗೆ ಏನಾಗಿದ್ದಾರೆ, ಅವ್ರು ಇದಾರೋ ಇಲ್ವೋ, ಇರಾನ್ ಹೊಡೆದು ಬಿಟ್ಟಿದ್ಯಾ? ನೋಡಿ, ಜಗತ್ತಿನ ಅತ್ಯಂತ ಪ್ರಭಾವಿ ನಾಯಕನೊಬ್ಬ ಯುದ್ಧದ ಅತಿ ಮುಖ್ಯ ಘಟ್ಟದಲ್ಲಿ ದಿಢೀರಂತ ನಾಪತ್ತೆಯಾದ್ರೆ ಏನಾಗುತ್ತೆ? ಇಡೀ ಜಗತ್ತು ಈಗ ಇಸ್ರೇಲ್ ಕಡೆಗೆ ತಿರುಗಿ ನೋಡ್ತಾ ಇದೆ. ಕಾರಣ ಇಸ್ರೇಲ್ನ ಐರನ್ ಮ್ಯಾನ್ ಬೆಂಜಮಿನ್ ನೆತನ್ಯಾಹು, ಪ್ರೈಮ್ ಮಿನಿಸ್ಟರ್ ಆಫ್ ಇಸ್ರೇಲ್. ಫೆಬ್ರವರಿ 28ನೇ ತಾರೀಕು ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಅಂತ್ಯ ಆದ ನಂತರ ಮಿಡಲ್ ಈಸ್ಟ್ ಹೊತ್ತಿ ಉರಿತಾ ಇದೆಯಲ್ಲ, ಈ ಟೈಮ್ನಲ್ಲಿ ನೆತನ್ಯಾಹು ಪಬ್ಲಿಕ್ ಕಣ್ಣಿಂದ ಮರೆಯಾಗಿದ್ದಾರೆ. ನಿರಂತರ 7 ಕ್ಯಾಬಿನೆಟ್ ಮೀಟಿಂಗ್ ಗಳಿಗೆ ಅವರು ಬಂದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಸುದ್ದಿ ಕಾಡ್ಗಿಚ್ಚಿದ ತರ ಹರಡ್ತಾ ಇದೆ. ಇದನ್ನ ಕೌಂಟರ್ ಮಾಡೋಕೆ ಇಸ್ರೇಲ್ ಕೆಲ ವಿಡಿಯೋಗಳನ್ನ ರಿಲೀಸ್ ಮಾಡ್ತು. ಆದ್ರೆ ಅಲ್ಲೂ ಕೂಡ ದೊಡ್ಡ ದೊಡ್ಡ ಎಡವಟ್ಟುಗಳು ಕಾಣಿಸ್ತಿವೆ. ಆ ವಿಡಿಯೋಗಳಲ್ಲಿ ಪ್ರಧಾನಿ ಕೈಗೆ 6 ಬೆರಳಿರೋ ತರ, ಒಂದ್ಸಲಿ ಇದ್ದಕ್ಕಿದ್ದ ಹಾಗೆ ಇಡೀ ಕ್ಲಿಪ್ ನಲ್ಲಿ ಒಂದು 2 ಸೆಕೆಂಡ್ಗಳ ಕಾಲ, 2-3 ಸೆಕೆಂಡ್ ಕಾಲ ಉಂಗ್ರ ಮಾಯ ಆಗಿ ಮತ್ತೆ ವಾಪಸ್ ಬರೋ ತರ, ಈ ತರದೆಲ್ಲ ಎಡವಟ್ಟುಗಳನ್ನ ಮಾಡಲಾಗಿದೆ ವಿಡಿಯೋದಲ್ಲಿ. ಹಾಗಿದ್ರೆ ಆ ವಿಡಿಯೋಗಳು AI ಜನರೇಟೆಡ್ ವಿಡಿಯೋಗಳ? ಒಂದ್ ವೇಳೆ ಹೌದೇ ಆಗಿದ್ರೆ ಯಾಕೆ? ನೆತನ್ಯಾಹು ಅವರಿಗೆ ಏನಾಗಿದೆ ಹಾಗಾದ್ರೆ? ಅಥವಾ ಶತ್ರುಗಳನ್ನ ಕನ್ಫ್ಯೂಸ್ ಮಾಡೋಕೆ ಇಸ್ರೇಲ್ನ ಹೊಸ ಸ್ಟ್ರಾಟಜಿನ? ಇವತ್ತಿನ ವಿಶೇಷ ಎಪಿಸೋಡ್ ನಲ್ಲಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ದಿಢೀರ್ ಮಾಯವಾದ ಇಸ್ರೇಲ್ ಬಾಸ್, ವದಂತಿಗಳ ಹಿಂದಿನ ಅಸಲಿಯತ್ತೇನು? ಸ್ನೇಹಿತರೆ, ಯುದ್ಧದ ಟೈಮ್ನಲ್ಲಿ ನಾಯಕರಾದವರು ಫ್ರಂಟ್ ಲೈನ್ ನಲ್ಲಿ ನಿಂತು ಕಮಾಂಡ್ ಮಾಡಬೇಕು, ಆಗಾಗ ಜನರ ಮುಂದೆ ಬಂದು ಧೈರ್ಯ ತುಂಬುತ್ತಾ ಇರಬೇಕು. ಆದ್ರೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕಳೆದ ಕೆಲ ದಿನಗಳಿಂದ ಕಾಣಿಸ್ಕೊಳ್ತಿಲ್ಲ, ಪಬ್ಲಿಕ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಫೋಟೋ ವಿಡಿಯೋ ಅವ್ರ ಸರ್ಕಾರದವ್ರು ಶೇರ್ ಮಾಡೋದು ಬಿಟ್ರೆ ಇಂಡಿಪೆಂಡೆಂಟ್ ಮೀಡಿಯಾಗಳ ಮುಂದೆ ಬಂದವರು ಮಾತಾಡಿಲ್ಲ. ಯಾಕಂದ್ರೆ ಯುದ್ಧ ಶುರುವಾದಾಗಿನಿಂದ ಅವರು ಜಾಸ್ತಿ ಹೊರಗೆ ಕಾಣಿಸ್ಕೊಂಡೇ ಇಲ್ಲ. ಇದೇ ಗ್ಯಾಪ್ ನಲ್ಲಿ ವದಂತಿಗಳಿಗೆ ರೆಕ್ಕೆ ಪುಕ್ಕ ಬರುವಂತ ಕೆಲ ಬೆಳವಣಿಗೆಗಳು ಕೂಡ ನಡೆದವು. ಅದರಲ್ಲಿ ಮೊದಲನೇದು, ನೆತನ್ಯಾಹು ನಿರಂತರ 7 ಕ್ಯಾಬಿನೆಟ್ ಮೀಟಿಂಗ್ ಗಳಿಗೆ ಅಟೆಂಡ್ ಆಗಿಲ್ಲ ಅನ್ನೋ ವದಂತಿ. ಇದು ಸುದ್ದಿ ಅಂತ ನಾವು ಹೇಳ್ತಿಲ್ಲ, ಆ ರೀತಿಯ ವದಂತಿ. ಹೀಗಾಗಿ ಅವ್ರಿಗೇನೋ ಆಗಿರಬೇಕು, ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇತ್ತು ಇರಾನ್, ಹೊಡೆದೇ ಬಿಟ್ಟಿದ್ದಾರಾ ಅನ್ನೋ ಚರ್ಚೆಗಳು ವೈರಲ್ ಆಗೋಕೆ ಶುರು ಆದವು. ಇಸ್ರೇಲ್ ಅಂತ ರಾಷ್ಟ್ರದಲ್ಲಿ ಡೆಮೊಕ್ರೆಟಿಕ್ ಕಂಟ್ರಿ, ಅದು ಏನೇ ಅಗ್ರೆಷನ್ ಇರಲಿ ಏನೇ ಇರಲಿ, ಇನ್ಸೈಡ್ ಇಸ್ರೇಲ್ ಅದೊಂದು ಡೆಮೋಕ್ರಸಿನೇ, ಪ್ರಾಪರ್ ಆಗಿ ಕೆಲಸ ಮಾಡ್ತಿರೋ ಫಂಕ್ಷನಿಂಗ್ ಡೆಮೋಕ್ರಸಿನೇ. ಇಷ್ಟೊಂದು ದೊಡ್ಡ ಯುದ್ಧ ನಡೀತಿರೋ ಹೊತ್ತಲ್ಲಿ ಪ್ರಧಾನಿ ಈ ರೇಂಜ್ಗೆ ಗೈರಾಗೋದು ಸಣ್ಣ ವಿಚಾರ ಅಲ್ಲ. ಜೊತೆಗೆ ಅವ್ರಿಗೆ ಅಂದ್ರೆ ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೂ ಕೂಡ ಅದನ್ನ ಮುಚ್ಚಿಡಕ್ಕಾಗಲ್ಲ ಇಸ್ರೇಲ್ ನಲ್ಲಿ. ಬಟ್ ಯಾಕೆ ನೆತನ್ಯಾಹು ವಿಚಾರದಲ್ಲಿ ಮಾತ್ರ ನಿಗೂಢತೆ ಯಾಕೆ? ಏನ್ ಹುಡುಗಾಟನ PM ಕಾಣಿಸ್ಕೊಳ್ಳಲ್ಲ ಅಂದ್ರೆ ಪಬ್ಲಿಕ್ ಆಗಿ? ಶತ್ರು ರಾಷ್ಟ್ರಗಳು ಇದನ್ನೇ ಬಂಡವಾಳ ಮಾಡಿಕೊಂಡು ಇಸ್ರೇಲ್ನ ನೈತಿಕ ಸ್ಥೈರ್ಯ ಕುಗ್ಗಿಸೋಕೆ ಟ್ರೈ ಮಾಡಿದ್ರು. ಈಗ ಇದಕ್ಕೆ ತುಪ್ಪ ಸುರಿಯೋ ಹಾಗೆ ಇನ್ನೊಂದು ವಿಚಾರ ಕೂಡ ವೈರಲ್ ಆಯಿತು. ಅದು ನೆತನ್ಯಾಹು ಮಗ ಏರ್ ನೆತನ್ಯಾಹು ಅವರ ಸೈಲೆನ್ಸ್. ಏರ್ ನೆತನ್ಯಾಹು ತಮ್ಮ ಎಕ್ಸ್ ಅಕೌಂಟ್ನಲ್ಲಿ ದಿನಕ್ಕೆ 30-40 ಪೋಸ್ಟ್ ಮಾಡ್ತಾ ಇದ್ರು. ಆದರೆ ಮಾರ್ಚ್ 9ರಿಂದ ಮಾರ್ಚ್ 16ರವರೆಗೆ ನೋಡಿ, ಮಾರ್ಚ್ 9ರಿಂದ 16ರವರೆಗೆ 6-7 ದಿನ ಅವರು ಒಂದೇ ಒಂದು ಪೋಸ್ಟ್ ಹಾಕಿರಲಿಲ್ಲ. ಇದೇ ಗ್ಯಾಪ್ನಲ್ಲಿ ಯಾವುದೋ ಫ್ಯಾಮಿಲಿ ಟ್ರಾಜಿಡಿ ಆಗಿದೆ, ನೆತನ್ಯಾಹು ಕುಟುಂಬಕ್ಕೆ ಏನೋ ದೊಡ್ಡ ಏಟು ಬಿದ್ದಿದೆ ಅನ್ನೋ ಅನುಮಾನಗಳು ಭುಗಿಲೆದ್ವು. ಕಳೆದ 3-4 ದಿನಗಳಿಂದ ಈ ಗ್ಯಾಪನ್ನೇ ಬಳಸಿಕೊಂಡು ಎದುರಾಳಿಗಳು ಸಿಕ್ಕಾಪಟ್ಟೆ ರೂಮರ್ಸನ್ನು ಹಬ್ಬಿಸಿದ್ದಾರೆ. ಈ ವದಂತಿಗಳು ಮಿತಿ ಮೀರಿದಾಗ ಇಸ್ರೇಲ್ ಪ್ರಧಾನಿ ಕಚೇರಿಯಿಂದ ನಮ್ಮ PM ಗಟ್ಟಿಮುಟ್ಟಾಗಿದ್ದಾರೆ, ಆರಾಮಾಗಿದ್ದಾರೆ ಅನ್ನೋ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ಬಂತು. ಆದರೆ ಜನರಿಗೆ ಸ್ಟೇಟ್ಮೆಂಟ್ಸ್ ಯಾರಿಗೆ ಬೇಕ್ರಿ, ಪ್ರೂಫ್ ಎಲ್ಲಿದೆ ಅನ್ನೋ ಕ್ವಶನ್ ಶುರುವಾಯಿತು. ಸಾಕ್ಷಿ ಆಗ ಇಸ್ರೇಲ್ ಪ್ರಧಾನಮಂತ್ರಿಗಳ ಕಚೇರಿ ಕೆಲ ವಿಡಿಯೋಗಳನ್ನು ರಿಲೀಸ್ ಮಾಡ್ತು. ಆ ವಿಡಿಯೋಗಳೇ ರೂಮರ್ಸ್ನ ಕ್ಲಿಯರ್ ಮಾಡೋದ್ರ ಬದಲಿಗೆ ಇನ್ನಷ್ಟು ಅನುಮಾನಗಳಿಗೆ ಕಾರಣ ಆಗಿವೆ. 6 ಬೆರಳು, ಉಂಗುರ ಪ್ರತ್ಯಕ್ಷ ಮತ್ತು ಮಾಯ. AI ವಿಡಿಯೋ ಹಾಕಿದ್ರ ಇಸ್ರೇಲ್ ಪ್ರಧಾನಿ ಕಚೇರಿಯವರು. ಇಸ್ರೇಲ್ ಕಡೆಯಿಂದ ಮಾರ್ಚ್ 12ರಿಂದ 15ರ ನಡುವೆ ವಿಡಿಯೋ ಸಂದೇಶಗಳು ರಿಲೀಸ್ ಆದವು. ಒಟ್ಟು 3 ವಿಡಿಯೋಗಳು ಬಂದಿವೆ. 3ರಲ್ಲೂ ಸಾಕಷ್ಟು ಕನ್ಫ್ಯೂಷನ್ ಇವೆ. ಮೊದಲನೇದು ಮಾರ್ಚ್ 13ನೇ ತಾರೀಕು ಬಂದಿದ್ದು ಪ್ರೆಸ್ ಸ್ಟೈಲ್ ವಿಡಿಯೋದಲ್ಲಿ. ಅವರು ಕೈ ಬೀಸಿ ಮಾತನಾಡ್ತಿರ್ಬೇಕಾದ್ರೆ ಅವರ ಕೈಗೆ 6 ಬೆರಳಿರೋ ರೀತಿ ಕಾಣಿಸಿದೆ. ಸುಮಾರು 8 ನಿಮಿಷದ ಈ ವಿಡಿಯೋದಲ್ಲಿ ಎಕ್ಸಾಕ್ಟ್ ಆಗಿ 35ನೇ ಸೆಕೆಂಡ್ಗೆ ಒಂದು ಗ್ಲಿಚ್ ಆಗುತ್ತೆ. ಬ್ಯಾಕ್ಗ್ರೌಂಡ್ನಲ್ಲಿದ್ದ ಕರ್ಟನ್ಗಳು ಕೂಡ ಅಸಹಜವಾಗಿ ಮೂವ್ ಆಗಿರೋ ಥರ ಕಾಣಿಸುತ್ತೆ. ಇದೇ ನೋಡಿದ ತಕ್ಷಣ ಇಂಟರ್ನೆಟ್ನಲ್ಲಿ ಜನ ಪೋಸ್ಟ್ ಹಾಕೋಕೆ ಶುರು ಮಾಡಿದ್ರು, ಪಕ್ಕಾ AI ಜನರೇಟೆಡ್ ವಿಡಿಯೋ, ಅದಕ್ಕೆ ಗ್ಲಿಚ್ ಆಗಿದೆ ಇದರಲ್ಲಿ ಅಂತ. ಪ್ರಧಾನಿ ಸೇಫ್ ಆಗಿದ್ರೆ AI ವಿಡಿಯೋ ಯಾಕೆ ಹಾಕಬೇಕಾಗಿತ್ತು ಅಂತ. ಆದರೆ ಇನ್ನೊಂದು ವಾದ ಏನು ಅಂದರೆ AI ಅಲ್ಲ, ವಿಡಿಯೋದಲ್ಲಿ ಆಗಿರೋ ಗ್ಲಿಚ್ ಅಷ್ಟೇ ಇದು ಅಂತ. ಪ್ರತಿಷ್ಠಿತ ರಾಯ್ಟರ್ಸ್ ಮತ್ತು ಸ್ನೋಪ್ಸ್ನಂತಹ ಸಂಸ್ಥೆಗಳು ಈ ವಿಡಿಯೋಗಳನ್ನು ರಿವ್ಯೂ ಮಾಡಿವೆ. ಅವರು ಟೆಕ್ನಿಕಲ್ ಭಾಷೆಯಲ್ಲಿ ಇದನ್ನು ಮೋಷನ್ ಬ್ಲರ್ ಮತ್ತು ಕಂಪ್ರೆಷನ್ ಆರ್ಟಿಫ್ಯಾಕ್ಟ್ಸ್ ಅಂತ ಕರೆದಿದ್ದಾರೆ. ಅಂದರೆ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಬೇರೆ ಪ್ಲ್ಯಾಟ್ಫಾರ್ಮ್ಗಳಿಗೆ ಅಪ್ಲೋಡ್ ಮಾಡುವಾಗ ಫೈಲ್ ಸೈಜ್ ಕಮ್ಮಿ ಆಗುತ್ತೆ. ಆ ಟೈಮ್ನಲ್ಲಿ ಫ್ರೇಮ್ಗಳು ಕಟ್ಟಾಗಿ ಕೈ ಮೂವ್ ಮಾಡಿದಾಗ 2-3 ಬೆರಳುಗಳು ಒಟ್ಟಿಗೆ ಕಾಣಿಸಿ 6 ಬೆರಳುಗಳ ಭ್ರಮೆ ಮೂಡಿಸಿದ ಇಲ್ಯೂಷನ್ ಅಷ್ಟೇ, ಅದೇನು ಫೇಕ್ ವಿಡಿಯೋ ಅಲ್ಲ ಅಂತಲೂ ಹೇಳ್ತಿದ್ದಾರೆ. ಓಕೆ, ಬೆರಳಿದ್ದಕ್ಕೆ ಸಮಜಾಯಿಷಿ ಸಿಕ್ತು. ಇದಾದಮೇಲೆ ಬಂದಿದ್ದು 2ನೇ ವಿಡಿಯೋ. ಅದರ ಪ್ರಕಾರ ಮಾರ್ಚ್ 15ಕ್ಕೆ ಜೆರುಸಲೆಮ್ನ ಒಂದು ಕಾಫಿ ಶಾಪ್ನಲ್ಲಿ ರೆಕಾರ್ಡ್ ಮಾಡಿರೋ ವಿಡಿಯೋ.
ಇದರಲ್ಲಿ ಮೊದಲನೇ ವಿಡಿಯೋಗೆ ಕೌಂಟರ್ ಮಾಡೋಕೆ ಸ್ವಲ್ಪ ತಮಾಷೆ ಮಾಡಲಾಗಿದೆ. ನೆತನ್ಯಾಹು ತನ್ನ ಸಾವಿನ ವದಂತಿಯನ್ನೇ ಲೇವಡಿ ಮಾಡ್ತಾ, ನೋಡಿ ಇದು ಸುಮ್ಮನೆ ಊಹಾಪೋಹಾಗಿ ಉಳ್ಕೊಂಡಿಲ್ಲ, ಪ್ರೈಮ್ ಮಿನಿಸ್ಟ್ರೇ ಅಥವಾ ಇಸ್ರೇಲ್ ಸರ್ಕಾರದವರೇ ಕ್ಲಾರಿಫಿಕೇಶನ್ ಕೊಡೋ ಮಟ್ಟಿಗೆ ಹೋಗಿದೆ. AI ವಿಡಿಯೋನ ಅಥವಾ ರಿಯಲ್ ವಿಡಿಯೋನ ಆಮೇಲೆ ನೋಡೋಣ. ಒಟ್ಟಿನಲ್ಲಿ ವಿಡಿಯೋ ರಿಲೀಸ್ ಅಂತೂ ಮಾಡಿದ್ದಾರೆ ಸರ್ಕಾರದವರು ಕ್ಲಾರಿಫಿಕೇಶನ್ ಕೊಡೋಕ್ಕೆ. ಅದರಲ್ಲಿ ಏನು ಹೇಳಿದ್ದಾರೆ ಗೊತ್ತಾ, ನಾನು ಕಾಫಿಗೋಸ್ಕರ ಸಾಯ್ತಾ ಇದ್ದೀನಿ ನೋಡಿ ಅಂತ ಹೇಳಿ ಜೋಕ್ ಮಾಡಿದ್ದಾರೆ ನೆತನ್ಯಾಹು ಥರ ಕಾಣಿಸಿರೋದಲ್ಲಿ. ಹೀಬ್ರೂ ಭಾಷೆಯಲ್ಲಿ ಮಾತನಾಡ್ತಾ, ನನಗೆ ಕಾಫಿ ಅಂದರೆ ಹುಚ್ಚು, ನನಗೆ ನನ್ನ ಜನ ಅಂದರೂ ಕೂಡ ಹುಚ್ಚು ಅನ್ನೋ ಡೈಲಾಗನ್ನು ಹೊಡೆದಿದ್ದಾರೆ. ವಿಶೇಷ ಅಂದರೆ ಮೊದಲ ವಿಡಿಯೋದಲ್ಲಿ 6 ಬೆರಳು ಅಂತ ಟ್ರೋಲ್ ಆಗಿದ್ದಕ್ಕೆ ಈ ಕಾಫಿ ಶಾಪ್ನಲ್ಲಿ ಬೇಕು ಅಂತಾನೆ 2 ಕೈಗಳನ್ನು ಕ್ಯಾಮರಾಗೆ ಎತ್ತಿ ತೋರಿಸಿದ್ದಾರೆ. ಆದರೆ ಜನ ಬಿಡ್ತಾರ, ಇಂಚಿಂಚಾಗೂ ಝೂಮ್ ಮಾಡಿ ನೋಡಿದ್ದಾರೆ. ಆಗ ನೆತನ್ಯಾಹು ಒಂದು ಸಿಪ್ ಕಾಫಿ ಕುಡಿದ್ರು. ಕಾಫಿ ಲೆವೆಲ್ ಚೇಂಜ್ ಆಗದೆ ಹಾಗೇ ಇತ್ತು. ಅದರ ಮೇಲಿರೋ ಕೆನೆ, ಅದೇನು ಕಾಫಿ ಮೇಲ್ಗಡೆ ಡಿಸೈನ್ ಮಾಡ್ತಾರಲ್ಲ ವೈಟ್ ಕಲರ್ ಕ್ರೀಮ್ ಥರ, ಅದು ಎಲ್ಲ ಹಾಗೇ ಇತ್ತು, ಚೂರು ಅಲುಗಾಡಿರಲಿಲ್ಲ. ಅದು ಬ್ಯಾಕ್ಗ್ರೌಂಡ್ನಲ್ಲಿ ಜನ ಮೂವ್ ಆಗ್ತಿರೋದು ಕೂಡ ಅಸಹಜವಾಗಿ ಕಾಣಿಸಿದೆ ಅನ್ನೋ ಆರೋಪವನ್ನು ಮಾಡಲಾಯ್ತು. ಇಲ್ಲ, ಇದು ಸರಿ ಇಲ್ಲ ಅಂತೇಳಿ. ಇದೆಲ್ಲದಕ್ಕೂ ಕಳಶ ಇಟ್ಟಂತೆ ಇಲಾನ್ ಮಸ್ಕ್ ಅವರ AI ಚಾಟ್ ಬಾಟ್ ಗ್ರೋಕ್ ಈ ವಿಡಿಯೋ 100% ಡೀಪ್ ಫೇಕ್ ಅಂತ ಬಾಂಬ್ ಸಿಡಿಸ್ಬಿಡ್ತು. ಈ ಕನ್ಫ್ಯೂಷನ್ ನಡುವೆ 3ನೇ ವಿಡಿಯೋ ಕೂಡ ರಿಲೀಸ್ ಆಯಿತು. ಇದು ಮಂಗಳವಾರ ಬೆಳಗ್ಗೆ ಅವರ ಅಫಿಷಿಯಲ್ X ಅಕೌಂಟ್ನಲ್ಲಿ, ನೆತನ್ಯಾಹು ಅಕೌಂಟ್ನಲ್ಲೇ ಪೋಸ್ಟ್ ಆದ ವಿಡಿಯೋ. ಜೆರುಸಲೆಂನ ರಸ್ತೆಯಲ್ಲಿ ವಾಕ್ ಮಾಡ್ತಾ, ಜನರೊಂದಿಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ನಾಯಿಯೊಂದನ್ನು ಮುದ್ದಾಡ್ತಿರೋ ವಿಡಿಯೋ ಇದು. ನಾನು ಸೇಫ್ ಆಗಿದ್ದೀನಿ ಅಂತ ತೋರಿಸ್ಕೊಳ್ಳೋದು ಇದರ ಉದ್ದೇಶ. ಆದರೆ ಇಲ್ಲೂ ಒಂದು ದೊಡ್ಡ ಟ್ವಿಸ್ಟ್ ಎದುರಾಯಿತು. ವಿಡಿಯೋದ 29 ಮತ್ತು 30ನೇ ಸೆಕೆಂಡ್ನಲ್ಲಿ ನೆತನ್ಯಾಹು ಕೈ ಮೂವ್ ಮಾಡಿದಾಗ ಅವರ ಬೆರಳಲ್ಲಿದ್ದ ಉಂಗುರ 1-2 ಸೆಕೆಂಡ್ ಕಂಪ್ಲೀಟ್ ಮಾಯ ಆಯಿತು. ಮತ್ತೆ ವಾಪಸ್ ಬಂತು 1-2 ಸೆಕೆಂಡ್ ನಂತರ. ಬೇರೆ ವಿಡಿಯೋಗಳಲ್ಲಿ ಬೇಕಾದರೆ ಬೆನಿಫಿಟ್ ಆಫ್ ಡೌಟ್ ಕೊಡ್ಬೋದು, ಆದರೆ ಈ ವಿಡಿಯೋದಲ್ಲಿ ರಿಂಗ್ ಕ್ಲಿಯರಾಗಿ ಕಾಣ್ತಿದ್ದು ಒಂದು ಚೂರು ಗುರುತೇ ಇಲ್ಲದೆ ಇರೋ ಥರ ಕ್ಲಿಯರಾಗಿ ಮಾಯ ಆಗಿ ಮತ್ತೊಂದು 2-3 ಸೆಕೆಂಡ್ ಬಿಟ್ಟು ಮತ್ತೆ ಪ್ರತ್ಯಕ್ಷ ಆಗಿರೋದು ಕಾಣಿಸಿದೆ. ಹಾಗಾಗಿ ಇಸ್ರೇಲ್ ಸರ್ಕಾರ ಏನೇ ಬದುಕಿದ್ದಾರೆ ಅಂತ ವಿಡಿಯೋ ಕೊಡ್ತಾ ಇದ್ರು ಕೂಡ ಪ್ರತಿಯೊಂದರಲ್ಲೂ ತಪ್ಪನ್ನು ಹುಡುಕಿ, ನೋಡಿ ಇದೇನು ಇದು AI ಜನರೇಟೆಡ್, ನೆತನ್ಯಾಹು ಎಲ್ಲಿ ಹಾಗಾದರೆ ತೋರಿಸಿ ನೋಡೋಣ, ಹಾಗಾದರೆ ಅವರು ಮಾಧ್ಯಮಗಳನ್ನೆಲ್ಲ ಮೀಟ್ ಆಗಲಿ, ಅಟ್ಲೀಸ್ಟ್ ಪಬ್ಲಿಕ್ಕಿಗೆ ಬಂದಿಲ್ಲ ಅಂದರೂ ಕೂಡ ಅನ್ನೋ ಪ್ರಶ್ನೆಯನ್ನು ಕೇಳಲಾಗ್ತಿದೆ. ಈಗ ಕೆಲವರು ಕೇಳ್ಬೋದು, AI ಜನರೇಟೆಡ್ ವಿಡಿಯೋ ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ವಾ, ಮಿಸ್ಟೇಕ್ಸ್ ಆಗೇ ಆಗುತ್ತಾ ಅಂತ. AI ವಿಡಿಯೋಗಳು ಸ್ನೇಹಿತರೆ ಒಂದೊಂದೇ ಫ್ರೇಮ್ ಲೆಕ್ಕದಲ್ಲಿ ಜನರೇಟ್ ಆಗ್ತವೆ. ಕೈ ಬೆರಳುಗಳು, ಉಂಗುರದಂತಹ ಸಣ್ಣ ವಸ್ತುಗಳು ಮೂವ್ ಆದಾಗ AI ಟೂಲ್ಗಳಿಗೆ ಅದರ ಆಬ್ಜೆಕ್ಟ್ ಪರ್ಮನೆನ್ಸ್ ಅಥವಾ ನಿರಂತರತೆ ಮಿಸ್ ಆಗುತ್ತೆ. ಒಂದು ಫ್ರೇಮ್ನಿಂದ ಇನ್ನೊಂದು ಫ್ರೇಮ್ಗೆ ಡೇಟಾ ಮ್ಯಾಚ್ ಆಗದೆ ಕನ್ಫ್ಯೂಸ್ ಆಗಿ ಈ ರೀತಿ ಉಂಗುರ ಮಾಯ ಆಗೋದು, 6 ಬೆರಳು ಬರೋ ಗ್ಲಿಚ್ಗಳು ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ AIನಲ್ಲಿ. ಇವೆಲ್ಲ ಸೇರಿ ಆನ್ಲೈನ್ನಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಈಗ ಟಾರ್ಗೆಟ್ ನೆತನ್ಯಾಹು, ಶುರುವಾಯ್ತಾ ಸೇಡಿನ ಆಟ. ಮುಖ್ಯ ಕಾರಣ ಏನ್ ಗೊತ್ತಾ, ಇರಾನ್ ಟಾರ್ಗೆಟ್ ಮಾಡ್ತಿರೋದು ನೆತನ್ಯಾಹುರನ್ನ. ಯಾಕಂದ್ರೆ ಇರಾನ್ ಓಪನ್ ಆಗಿ ಡಿಕ್ಲೇರ್ ಮಾಡಿದೆ, ಅವರ ಖಾಮೆನೈ ಸಾಕಿದ ಸೇನೆ IRGC ಅವರು ಓಪನ್ ಆಗಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ನಮ್ಮ ಗಾಡ್ ಫಾದರ್ ಆಯತುಲ್ಲಾ ಅಲಿ ಖಾಮೆನಿರನ್ನ ಹತ್ಯೆ ಮಾಡಿದಕ್ಕೆ ನಾವು ನೆತನ್ಯಾಹು ಮತ್ತು ಅವರ ಬಳಗವನ್ನು ಬಿಡೋದಿಲ್ಲ, ಮುಗಿಸ್ತೀವಿ ಅಂತ ಹೇಳಿ, ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿ ಪ್ರತಿಜ್ಞೆನೆ ಓಪನ್ ಆಗಿ ಅವ್ರು ಮಾಡಿದ್ದಾರೆ. ಇದೇ ಮಾರ್ಚ್ 15ನೇ ತಾರೀಕು IRGCಯ ಅಧಿಕೃತ ಮಾಧ್ಯಮ ಸೆಪಾ ನ್ಯೂಸ್ ಒಂದು ಡೇಂಜರಸ್ ವಾರ್ನಿಂಗ್ ಕೊಟ್ಟಿದೆ. ಸೇಫ್ ಹೌಸ್ ನಲ್ಲಿ ನೆತನ್ಯಾಹು, ಬಂಕರ್ ಒಳಗಿನ ನಿಗೂಢ ರಹಸ್ಯ. ಸ್ನೇಹಿತರೆ, ಇರಾನ್ನ ಈ ಓಪನ್ ಬೆದರಿಕೆ ನಂತರ ಇಸ್ರೇಲ್ನ ಭದ್ರತಾ ಏಜೆನ್ಸಿಗಳು ಅಲರ್ಟ್ ಆಗಿವೆ. ನೆತನ್ಯಾಹು ಅವರ ಫ್ಯಾಮಿಲಿಗೆ ಮೊದಲಿಂದಲೂ ಭಾರಿ ಥ್ರೆಟ್ ಇದೆ. ನಿಮ್ಗೆ ನೆನಪಿರ್ಬೋದು, 2024 ಅಕ್ಟೋಬರ್ 19ನೇ ತಾರೀಕು ಸಿಜೇರಿಯಾದಲ್ಲಿರೋ ನೆತನ್ಯಾಹು ನಿವಾಸದ ಮೇಲೆ ಡ್ರೋನ್ ಬಂದು ಅಪ್ಪಳಿಸಿತ್ತು, ಕಿಟಕಿಗಾಚೆಲ್ಲ ಒಡೆದು ಹೋಗಿತ್ತು. ಅದೃಷ್ಟವಶಾತ್ ನೆತನ್ಯಾಹುಗೆ ಏನೂ ಆಗಿರಲಿಲ್ಲ. 2025 ಜೂನ್ನಲ್ಲೂ ಅವರ ಮನೆ ಹತ್ರ ಮಿಸೈಲ್ ಅಟ್ಯಾಕ್ ಆಗಿತ್ತು. ಇತ್ತೀಚೆಗೆ ಅವರ ಸಂಬಂಧಿಕರೊಬ್ಬರ ಮನೆ ಮೇಲೂ ಕೂಡ ದಾಳಿಯಾಗಿದೆ ಅನ್ನೋ ರಿಪೋರ್ಟ್ಸ್ ಇವೆ. ಹಾಗಿದ್ರೆ ನೆತನ್ಯಾಹು ಈಗ ಎಲ್ಲಿದ್ದಾರೆ? ಡಿಫೆನ್ಸ್ ಎಕ್ಸ್ಪರ್ಟ್ಸ್ ಪ್ರಕಾರ ಅವರು ಸ್ಟ್ರಾಟಜಿಕ್ ಆಂಬಿಗ್ಯುಟಿ ಅಂದ್ರೆ ಕಾರ್ಯತಂತ್ರದ ಅಸ್ಪಷ್ಟತೆಯನ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಹೆಂಗ್ ಮಾಡ್ತಿದ್ದಾರೆ ಅಂದ್ರೆ ಶತ್ರುಗಳಿಗೆ ತನ್ನ ಲೊಕೇಶನ್ ಗೊತ್ತಾಗಬಾರ್ದು ಅಂತ. ಇಸ್ರೇಲ್ ಸೇನೆ ಅವ್ರನ್ನ ಅತ್ಯಂತ ರಹಸ್ಯವಾದ ಸೇಫ್ ಹೌಸ್ ಅಥವಾ ಬಂಕರ್ ನಲ್ಲಿ ಇಟ್ಕೊಂಡಿದೆ ಅಂತ. ಯುದ್ಧದ ಟೈಮ್ ನಲ್ಲಿ ದೇಶದ ನಾಯಕನನ್ನ ಸೇಫ್ ಆಗಿ ಇಡೋದು ಪ್ರತಿಯೊಂದು ರಾಷ್ಟ್ರದ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್. ನೆತನ್ಯಾಹು ಆ ಸೇಫ್ ಹೌಸ್ ಒಳಗಡೆ ಇದ್ದಾರೆ. ಇಡೀ ಆಪರೇಷನ್ ಗಳನ್ನ ಅಲ್ಲಿಂದಲೇ ಕಂಟ್ರೋಲ್ ಮಾಡ್ತಿದ್ದಾರೆ. ಪಬ್ಲಿಕ್ ಕಣ್ಣಿಗೆ ಲೈವ್ ಆಗಿ ಕಾಣಿಸ್ಕೊಂಡ್ರೆ ಲೊಕೇಶನ್ ಟ್ರ್ಯಾಕ್ ಆಗಬಹುದು. ಅದೇ ಕಾರಣಕ್ಕೆ ಈ ರೀತಿ ಕಂಟ್ರೋಲ್ಡ್ ವಿಡಿಯೋಗಳನ್ನ, ರೆಕಾರ್ಡೆಡ್ ಮೆಸೇಜ್ಗಳನ್ನು ಮಾತ್ರ ರಿಲೀಸ್ ಮಾಡ್ತಿದ್ದಾರೆ. ನಾನು ಎಲ್ಲಿದ್ದೀನಿ ಅಂತ ಶತ್ರುಗಳು ತಲೆ ಕೆಡಿಸ್ಕೊಳ್ಳಿ ಅನ್ನೋದೇ ಅವರ ಪ್ಲಾನ್ ಇರಬಹುದು ಅನ್ನೋ ವಿಶ್ಲೇಷಣೆ ಕೂಡ ಮಾಡಲಾಗ್ತಿದೆ. ಜೊತೆಗೆ ಇಲ್ಲಿ ಒಂದು ವೇಳೆ ಇಸ್ರೇಲ್ನ ಭದ್ರತಾ ಪಡೆಗಳು, ಸರ್ಕಾರದವರು, ನೆತನ್ಯಾಹು ಅವರ ಅಕೌಂಟ್ ಹ್ಯಾಂಡಲ್ ಮಾಡ್ತಿರೋರು ಹಾಕಿದ್ದು AI ಜನರೇಟೆಡ್ ವಿಡಿಯೋಸೇ ಆಗಿದ್ರೂ ಕೂಡ ಅಲ್ಲಿ ಏನು ಸಾಧ್ಯತೆ ಇರುತ್ತೆ? ಒಂದು, ನೆತನ್ಯಾಹು ಅವರಿಗೆ ಏನಾದರೂ ಕೂಡ ನಿಜವಾಗ್ಲೂ ದಾಳಿಯಾಗಿ ಡ್ಯಾಮೇಜಸ್ ಆಗಿರಬೇಕು. ಆ ಸಾಧ್ಯತೆ ಇಸ್ರೇಲ್ನಂತ ಡೆಮೋಕ್ರಸಿಗಳಲ್ಲಿ ಮುಚ್ಚಿಡೋದು ಕಷ್ಟ. ಅದನ್ನು ಅವರು ಡಿಕ್ಲೇರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಪ್ರೈಮ್ ಮಿನಿಸ್ಟರ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದೇನೋ ರಾಜಪ್ರಭುತ್ವ ಅಲ್ಲ ಅಥವಾ ಡಿಕ್ಟೇಟರ್ಶಿಪ್ ಕೂಡ ಅಲ್ಲ, ಡೆಮೋಕ್ರಸಿಯಲ್ಲಿ ಹೇಳಲೇಬೇಕಾಗುತ್ತೆ. ಇನ್ನೊಂದು, ಈಗ ಎಕ್ಸ್ಪ್ಲೇನ್ ಮಾಡಿದ್ವಲ್ಲ, ಸ್ಟ್ರಾಟಜಿ ಕಾರಣಗಳಿಗೋಸ್ಕರ ಅವ್ರನ್ನ ಬಂಕರಲ್ಲಿಟ್ಟು
ಈಗ ಚಾಲೆಂಜ್ ಮಾಡ್ತಿದಾರಲ್ಲ, ಬನ್ರಿ ಹೊರಗೆ ಬನ್ರಿ ಅಂತ ಹೇಳಿ. ಅದಕ್ಕೋಸ್ಕರ ನರೇಟಿವನ್ನ ಕೌಂಟರ್ ಮಾಡೋಕ್ಕೋಸ್ಕರ ಸುಮ್ಮನೆ AI ಜನರೇಟೆಡ್ ವಿಡಿಯೋಸನ್ನು ಹಾಕಿದರೆ ಆ ಪಾಸಿಬಿಲಿಟಿ ಕೂಡ ಇರಬಹುದು. ಹಾಗಂತ ಹೀಗೆ ಆಗಿದೆ ಅಂತ ಹೇಳೋಕೆ ಯಾವುದೇ ಆಧಾರ ಸದ್ಯಕ್ಕೆ ಇಲ್ಲ. ಆದರೆ ಇಸ್ರೇಲ್ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿನ ಡೆಮೋಕ್ರಸಿಯ ಫಂಕ್ಷನಿಗೆ ಹೇಗೆ ಅಂತ ನೋಡಿದಾಗ, ಪ್ರೈಮ್ ಮಿನಿಸ್ಟರ್ ಸೀರಿಯಸ್ ಕಂಡೀಷನ್ನಲ್ಲಿದ್ದರೆ, ಅವ್ರಿಗೆ ಇಂಜುರಿ ಆಗಿದ್ರೆ, ಅವ್ರು ಪ್ರಾಣ ಕಳ್ಕೊಂಡಿದ್ರೆ ಅದನ್ನು ಇಷ್ಟು ದಿನ ಇಸ್ರೇಲ್ನಲ್ಲಿ ಮುಚ್ಚಿಡೋಕ್ಕಾಗಲ್ಲ. ಅದೊಂದು ವಿಚಾರಕ್ಕೋಸ್ಕರ ನಾವು ಬೆನಿಫಿಟ್ ಆಫ್ ಡೌಟ್ನ ಕೊಡಬಹುದು ಅಷ್ಟೇ. ಅಂದರೆ ನೆತನ್ಯಾಹು ಬದುಕಿದ್ದು ಕೂಡ ಜಸ್ಟ್ ನರೇಟಿವ್ ಕಂಟ್ರೋಲ್ಗೋಸ್ಕರ ಬಂಕರಲ್ಲಿ ಅಡಿಗಡೆ ಕೂತ್ಕೊಂಡು ಈ AI ವಿಡಿಯೋಗಳನ್ನು ಒಂದು ವೇಳೆ AI ವಿಡಿಯೋ ಆಗಿದ್ದರೆ ಬಿಟ್ಟಿರಬಹುದು ಅಂತ. ಸದ್ಯಕ್ಕೆ ಸ್ನೇಹಿತರೆ ಯಾವುದೇ ಕನ್ಕ್ಲೂಷನ್ಗೆ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಕನ್ಕ್ಲೂಷನ್ ಇಲ್ಲ. ಇವೆಲ್ಲ ಸೈಕಲಾಜಿಕಲ್ ವಾರ್ಫೇರ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಅಪ್ಡೇಟ್ ಬಂದರೂ ಕೂಡ ನಿಮಗೆ ನಾವು ವೆರಿಫೈ ಮಾಡಿ ಮಾಹಿತಿಯನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೇವೆ. ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಕೂಡ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಜಾಯಿನ್ ಆದಾಗಲೂ ಕೂಡ ಅದು ನೀವು ನಮ್ಮ ತಂಡಕ್ಕೆ ಕೊಡೋ ಅತಿ ದೊಡ್ಡ ಶಕ್ತಿ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.